ಓ ನಮ ಶಿವಾಯ. ನಮಸ್ಕಾರ ಗುರುದೇವ. ನಮಸ್ಕಾರ ಸ್ನೇಹಿತರೆ. ಶ್ರೀ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ದಿಗ್ಗಿ 1 ಗಂಟೆ 54 ನಿಮಿಷ 84 ಕಿಲೋಮೀಟರ್. ಶ್ರೀ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ. ಹಿಂದೂ ಮತ್ತು ಮುಸ್ಲಿಮರ ಇಂದ ಪೂಜಿಸಲ್ಪಡುವ ಈ ದೇವಸ್ಥಾನ ಉತ್ತರ ಕರ್ನಾಟಕ ಪ್ರಸಿದ್ಧ ದೇವಾಲಯಗಳ ಇದು ಒಂದು ಆಗಿದೆ. ಪ್ರವೇಶ ದ್ವಾರ ಮುಸ್ಲಿಂ ಧರ್ಮವನ್ನು ಪ್ರತಿಬಿಂಬಿಸುತ್ತದೆ. ಹಾಗೆ ಮೇಲೆ ಹೋದರೆ ಸಿದ್ಧಿ ಪುರುಷರ ಆದ ಶ್ರೀ ಸಂಗಮನಾಥ ಹಿಂದೂ ದೇವಸ್ಥಾನ ಕಾಣಿಸುತ್ತದೆ. ಈ ದೇವಸ್ಥಾನ ಇರುವುದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕ ದಿಗ್ಗಿ ಎಂಬ ಗ್ರಾಮದಲ್ಲಿ ಇವೆ. ಇವತ್ತು ನಾವು ಹೋಗಿರುವ ಸ್ಥಳ ಇವತ್ತು ಪರಿಚಯ ನಿಮ್ಮ ಮಾಡಿಕೊಳ್ಳುತ್ತೇವೆ. ಹಿಂದೊಂದಿನ ಕಾಲದಲ್ಲಿ ಈ ದೇವಾಲಯದಲ್ಲಿ ಇರುವಂಥ ಶ್ರೀ ಸಂಗಮನಾಥ ಸಿದ್ಧಿ ಪುರುಷರಾಗಿದ್ದರು. ಲೋಕ ಪರದಾಟನೆ ಮಾಡಿ ಹಲವು ಪುಣ್ಯಕ್ಷೇತ್ರಗಳಲ್ಲಿ ತೆರಳಿ ಅಲ್ಲಿರುವ ಜನರ ಸಂಕಷ್ಟಗಳನ್ನು ನಿವಾರಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ ಹಗಲು ರಾತ್ರಿ ಪರಿತಪಿಸಿದರು. ಶ್ರೀ ಸಂಗಮನಾಥರು ಅಲ್ಲಿಂದ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಕೊನೆಯ ದಿನಗಳು ಇಲ್ಲಿ ಕಳೆಯುತ್ತಾರೆ. ಅಪಾರ ಭಕ್ತರನ್ನು ಹೊಂದಿದ ಸಂಗಮನಾಥರು ಗುಡ್ಡ ಕಾಡಿನಲ್ಲಿ ಹಚ್ಚ ಹಸಿರಿನಿಂದ ಶುದ್ಧ ಗಾಳಿ ಕೂಡಿದ ಈ ಪ್ರದೇಶದಲ್ಲಿ ಜನರ ಕಲ್ಯಾಣಕ್ಕಾಗಿ ಆಯ್ಕೆಯಾಗುತ್ತಾರೆ. ಆಯ್ಕೆ ಆಗಿರುವ ಸ್ಥಳದಲ್ಲಿ ಸುಮಾರು 1 ಕಿಲೋಮೀಟರ್ದಲ್ಲಿ ಹೆಚ್ಚಿನ ದೂರದವರೆಗೆ ಗುಹೆ ಇದೆ. ಅದು ಅಪರಿಚಿತದಿಂದ ಕೂಡಿದ ಈ ಪ್ರದೇಶ ಆದ್ದರಿಂದ ಅವರ ಮೂರ್ತಿ ಭಕ್ತರ ಮೇಲೆ ಸ್ಥಾಪಿಸಿದರು. ಸಹಸ್ರ ಭಕ್ತರಿಂದ ಪ್ರತಿದಿನ ಪೂಜೆ ನಡೆಯುತ್ತಿದೆ.
ತಮ್ಮ ಭಕ್ತರು ನಂಬಿಕೆಯಿಂದ ಸದಾಕಾಲ ಉಳಿಸಿಕೊಂಡು ಬಂದಿರುವಂಥ ಸಿದ್ಧಿಪುರುಷರು ಸುತ್ತಮುತ್ತ ಹಳ್ಳಿ ಜನರ ಕೋರಿಕೆ ಈಡೇರಿಸುತ್ತಾರೆ. ಸುಮಾರು ವರ್ಷಗಳಿಂದ ಕೂಡಿದ ಬಿಜಾಪುರ ಸುಲ್ತಾನ್ ಆದಿಲ್ ಶಾ ಆಳ್ವಿಕೆ ತನ್ನ ಸಮಯದಲ್ಲಿ ಗುಡ್ಡಕಾಡಿನಿಂದ ಕೂಡಿದ ಈ ಪ್ರದೇಶ ಬೇಟೆಯಾಡುವುದಕ್ಕೆ ಬರುತ್ತಾನೆ. ಇದನ್ನು ಕಂಡು ಆತ ಸಂಗಮನಾಥರು ಪ್ರಾಣಿ ಹಿಂಸೆ ಮಹಾಪಾಪ, ಇದನ್ನು ನಿಲ್ಲಿಸು ಹೇಳಿದರು. ಸಹ ಆದಿಲ್ ಶಾ ಅವರನ್ನು ಮಾತನ್ನು ತಿರಸ್ಕರಿಸುತ್ತಾರೆ. ಆದ್ದರಿಂದ ಆ ಕೋಪದ ಸಂಗಮನಾಥರು ಆದಿಲ್ ಶಾ ಅವರಿಗೆ ಶಾಪ ನೀಡುತ್ತಾರೆ. ಆ ಶಾಪ ಏನೆಂದರೆ ಆದಿಲ್ ಶಾ ಎರಡು ಕಣ್ಣು ಕಾಣುವುದಿಲ್ಲ. ತನ್ನ ತಪ್ಪಿನ ಅರಿವಿಗಾಗಿ ಆದಿಲ್ ಶಾ ಕುಟುಂಬ ಸಹಿತ ಬಂದು ಸಂಗಮನಾಥರ ಬಳಿ ಬೇಡಿಕೊಳ್ಳುತ್ತಾರೆ. ನಿನ್ನ ಶಾಪದಿಂದ ಮುಕ್ತಿಗೊಳಿಸುತ್ತೇನೆ, ಜನರ ಕಲ್ಯಾಣಕ್ಕಾಗಿ ಇಲ್ಲಿ ನೆಲೆಸುತ್ತಾನೆ, ನನಗೆ ದೇವಸ್ಥಾನ ಕಟ್ಟಿಸಿಕೊಡು ಎಂದು ಸಂಗಮನಾಥರು ಆದಿಲ್ ಶಾ ಅವರ ಹತ್ತಿರ ಬೇಡಿಕೊಳ್ಳುತ್ತಾರೆ. ಆದಿಲ್ ಶಾ ಸಂಗಮನಾಥರು ದೇವಸ್ಥಾನ ಕಟ್ಟಿಸಿ ಶಾಪದಿಂದ ಮುಕ್ತರಾಗಿ ಅವರು ಸಹ ಈ ದೇವಸ್ಥಾನ ಪ್ರತಿದಿನ ಪೂಜೆ ಮಾಡುತ್ತಿದ್ದರು. ಪ್ರತಿ ವರ್ಷ ಶ್ರಾವಣ ಮಾಸ 4ನೇ ಸೋಮವಾರ ನಡೆಯುವ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಸಮ್ಮುಖದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ವಿಡಿಯೋ ಇಷ್ಟವಾದರೆ ಫಾಲೋ ಮಾಡಿ. ತುಂಬ ಧನ್ಯವಾದ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ ಆಗಿ ಫೇಸ್ಬುಕ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಿರಿಯ ರಾಶಿಯವರು ಚಿಕ್ಕರಿಗಿರಲಿ. ತುಂಬ ಧನ್ಯವಾದಗಳು. ಶರಣಾರ್ಥಿ. ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಗುಲ್ಬರ್ಲಿಂದ ದಿಗ್ಗಿ ಬಂದೀವಿ. ದಿಗ್ಗಿ ಅಂದ್ರೆ ಸಂಗಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ, ಶುಭವಾಗಲಿ. ಗುಲ್ಬರ್ಲಿಂದ ದಿಗ್ಗಿ ಊರಿಗೆ ಬಂದು ಸಂಗಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ದರ್ಶನ ಜಳಕ ಮಾಡಿ ಒಳಗೆ ಹೋಗ್ಬೇಕು, ದರ್ಶನ ಮಾಡಿ ಹಸಿ ಮಡಿ ಮ್ಯಾಗ ಶುಭವಾಗಲಿ. ಶರಣಾರ್ಥಿ. ನಮಸ್ಕಾರ ಸ್ನೇಹಿತರೆ, ಗುಲ್ಬರ್ಲಿಂದ ದಿಗ್ಗಿ ಬಂದು ಊರಿಗೆ ಸಂಗಮೇಶ್ವರ ದೇವಸ್ಥಾನ ದರ್ಶನ ಆಯಿತು. ಜಳಕ ಮಾಡೋದು ಹಸಿ ಮಡಿ ಮ್ಯಾಗ ಒಳಗೆ ಬಿಟ್ಟರೆ ಚಲೋ ಆಯಿತು, ಒಳ್ಳೆಯದಾಯಿತು. ಶುಭವಾಗಲಿ. ಶರಣಾರ್ಥಿ. ತುಂಬ ಧನ್ಯವಾದಗಳು. ಇವತ್ತು ಬಂದಿದ್ದವ್ರೆ. ಓಂ ನಮಃ ಶಿವಾಯ.